ओम पूर्वे पशुपतिः पातु दक्षिणे पातु शंकरः पश्चिमे पातु विश्वेशो नीलकंठस्ततोत्तरे ईशान्यां पातु मां शर्वो ह्याग्नेयां पार्वतीपतिः नैऋत्यां पातु मां रुद्रो वायुव्यां नीललोहितः ऊर्ध्वे त्रिलोचनः पातु अधरायां महेश्वरः एताभ्यो दश दिग्भ्यस्तु सर्वतः पातु शंकरः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಶುಭ ಸುದ್ದಿ ಅನ್ನುವಂಥದ್ದು ಹೋದ ತಿಂಗಳಿಂದಲೇ ಪ್ರಾರಂಭ ಆಯಿತು. ಯಾಕೆಂದರೆ ಗುರು ಅನ್ನುವಂಥದ್ದು ತುಂಬ ಬಲಿಷ್ಠವಾದ ಗ್ರಹ. ಗುರುವಿನ ಅನುಗ್ರಹ ಇದ್ದರೆ ಎಲ್ಲ ಕೆಲಸಗಳು ನಮಗೆ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ. ಹಾಗಂತ ಗುರುಬಲ ಬಂದ ತಕ್ಷಣ ನಮ್ಗೆ ಇನ್ನೂ ಒಳ್ಳೆಯದಾಗಿಲ್ಲ ಗುರುಗಳೇ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಬಂದ ಮೇಲೆ ಸ್ವಲ್ಪ ಸಮಯ ತಗೊಳುತ್ತೆ ಅದರ ಫಲ ಕೊಡಲಿಕ್ಕೆ. ಆದರೂ ನೋಡಿ, ಕೆಲವೊಂದಿಷ್ಟು ಬದಲಾವಣೆಗಳು, ಉದಾಹರಣೆಗೆ ಹೇಳ್ತೇನೆ, ನಾನು ಒಂದೊಂದಾಗಿ ಬಿಡಿಸಿ ಹೇಳ್ತಾ ಬರ್ತೇನೆ. ಈ ತಿಂಗಳು ಬದಲಾವಣೆಗಳು ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ ಗುರುಬಲ ಏನೋ ಚೆನ್ನಾಗಿದೆ, ಆದರೆ ಗ್ರಹ ಸ್ಥಿತಿಗಳ ಬದಲಾವಣೆಯಲ್ಲಿ ಬೇರೆ ಬೇರೆ ಗ್ರಹಗಳು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕೊಡಬಹುದು. ಯಾವ ಥರ ಅನ್ನುವಂಥದ್ದು ನಾವು ನೋಡೋಣ. ಮುಖ್ಯವಾಗಿ ಜೂನ್ 1ನೇ ತಾರೀಕು ಕುಜ ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾರೆ. ಬಹಳ ವಿಶೇಷವಾದ ಸ್ಥಾನ, ತುಂಬ ಬಲಿಷ್ಠವಾದ ಸ್ಥಾನ, ಒಳ್ಳೆ ಫಲ ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಹಾಗೆ 12ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರ್ತಾರೆ. ಇದು ಒಂದು ಅರ್ಧ ಭಾಗದಷ್ಟು ಒಳ್ಳೆಯದು, ಅರ್ಧ ಭಾಗದಷ್ಟು ಕೆಟ್ಟದ್ದು. ಅದರ ಬಗ್ಗೆ ವಿವರಣೆ ಮಾಡ್ತೇನೆ, ಹೇಗೆ ಅಂತ ತಿಳಿಸ್ತೇನೆ ನೋಡಿ. ಈಗ ಪ್ರಥಮವಾಗಿ ಕುಜ ಅನ್ನುವಂಥದ್ದು 1ನೇ ತಾರೀಕೆ 10ನೇ ಮನೆಗೆ ಬರುತ್ತೆ. ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನದಲ್ಲಿದ್ದಂಥ ಕುಜ ದಶಮ ಸ್ಥಾನಕ್ಕೆ ಬಂದಾಗ ಏನು ಫಲ? ಅದು ರುಚಕ ಯೋಗಕ್ಕೆ ಸ್ವಂತ ಮನೆಗೆ 80% ಬಂದಾಗ ಕರ್ಕಾಟಕ ರಾಶಿಯವರಿಗೆ ದಶಮ ಸ್ಥಾನ ಬಲ ಆಯಿತು. ಅಂದರೆ ನಿಮ್ಮ ಕರ್ಮಸ್ಥಾನಾಧಿಪತಿ ಬಲಿಷ್ಠವಾಗ್ತಾನೆ. ಕರ್ಮಕಾರಕನು ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ. ಈಗ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ಬಲಿಷ್ಠವಾಗಿದ್ದಾನೆ. ಅಂದರೆ ಉದ್ಯೋಗದಲ್ಲಿ ಬದಲಾವಣೆಗಳು ಪಾಸಿಟಿವ್ ಆಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಕರ್ಕ ರಾಶಿಯವರಿಗೆ ಮಾನಸಿಕ ನೋವು ಅನ್ನುವಂಥದ್ದು ಈ ಮಾಸ ದೂರ ಆಗುತ್ತೆ. ಮನೋಬಲ ವೃದ್ಧಿ ಆಗುತ್ತೆ, ಧೈರ್ಯ ಪ್ರಾಪ್ತಿ ಆಗುತ್ತೆ. ಸಖತ್ ಧೈರ್ಯ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಕುಜನಿಂದ ನಿಮಗೆ ಅನುಕೂಲ ಯಾವ ರೀತಿಯಾಗಿ ಸಿಗುತ್ತೆ? ಉದ್ಯೋಗದಲ್ಲಿ ಬಲ ಬರುತ್ತೆ, ಒಂದು ಪ್ರಮೋಷನ್ ಸಿಗುವಂಥದ್ದು, ಅಥವಾ ಒಂದು ಹೊಸ ಉದ್ಯೋಗ ಸಿಗುವಂಥದ್ದು, ಇಲ್ಲ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಈ ತಿಂಗಳು ನಿಮಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರುತ್ತೆ. ತನ್ಮೂಲಕ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಯಿತು, ಸರಿ ಹಾಗಾದರೆ ಒಂದು ಭೂಮಿ ತೊಗೊಳ್ಳೋಣ, ಒಂದು ಮನೆ ತೊಗೊಳ್ಳೋಣ ಅಂತ ನೀವೇನಾದರೂ ಪ್ಲ್ಯಾನ್ ಮಾಡೋದಾದರೆ ಭಾಳ ಒಳ್ಳೆಯ ಸಮಯ. ಕಾರಣ ಕುಜ ರುಚಕ ಯೋಗದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾರೆ. ಯಾವ ಕಾರಣಕ್ಕೂ ನೀವು ಕಾರ್ ತೊಗೊಳ್ಬೇಕು, ಮೊಬೈಲ್ ತೊಗೊಳ್ಬೇಕು, ಬಂಗಾರ ತೊಗೊಳ್ಬೇಕು ಅಂತ ದುಡ್ಡು ಹಾಕೋಕ್ಕಿಂತ ಈ ತಿಂಗಳು ಕುಜನ ಬಲವನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಭೂಮಿ ಖರೀದಿ ಯೋಗ, ಅಥವಾ ಮನೆ ಖರೀದಿ ಯೋಗ, ಅಥವಾ ಮನೆ ಕಟ್ಟಲಿಕ್ಕೆ ಪ್ರಾರಂಭ, ಅಥವಾ ಅಪಾರ್ಟ್ಮೆಂಟ್ ಫ್ಲ್ಯಾಟು ಏನಾದರೂ ತೊಗೊಳ್ಳುವಂಥದ್ದು. ಆಮೇಲೆ ರೈತರಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಒಂದು ತಿಂಗಳು ಅಂತ ಹೇಳ್ಬೋದು ಜೂನ್ ತಿಂಗಳಲ್ಲಿ. ಯಾಕೆಂದರೆ ಭೂಮಿಕಾರಕ ಬಲಿಷ್ಠವಾಗಿ 80% ಇರೋದ್ರಿಂದ ನಿಮಗೆ ತುಂಬ ಅನುಕೂಲ, ರೈತರಿಗೆ ಬಹಳ ಚೆನ್ನಾಗಿರುತ್ತೆ. ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅಷ್ಟೂ ಜನಕ್ಕೂ ಕೂಡ ಚೆನ್ನಾಗಿರ್ತಾರೆ. ಉದಾಹರಣೆಗೆ ತರಕಾರಿ, ಹಣ್ಣು, ಹೂವು ಮತ್ತು ಅಕ್ಕಿ ಧಾನ್ಯ ಬೆಳೆಯುವಂಥ ರೈತರಿಗಾಗ್ಬೋದು, ಅಥವಾ ಮನೆಯನ್ನು ಕಟ್ಟುವಂಥ ಸಿವಿಲ್ ಇಂಜಿನಿಯರ್ಸು ಮತ್ತು ಮೇಸ್ತ್ರಿ ಆ ಕೆಲಸ ಮಾಡುವಂಥವ್ರು ಆಗ್ಬೋದು, ಅಥವಾ ಭೂಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಜಾಬು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು. ಇದೆಲ್ಲವೂ ಅನುಕೂಲ ಪ್ರಾಪ್ತಿ. ಮೇಲಾಗಿ ಕರ್ಕಾಟಕ ರಾಶಿಯವರಿಗೆ 5ನೇ ಮನೆ ಅಧಿಪತಿನೂ ಕುಜಾನೆ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಪೂರ್ವ ಪುಣ್ಯವು ನಿಮಗೆ ವೃದ್ಧಿ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸ ಅತ್ಯಂತ ಶುಭ ಫಲ. ಕಾರಣ ಪಂಚಮಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾರೆ. ಜೊತೆಗೆ ಏನಾದರೂ ಒಂದು ಬಲಿಷ್ಠವಾದ ನಿರ್ಧಾರಗಳು ತಗೊಳ್ಬೇಕಂದ್ರೂ ಕೂಡ ಈ ಜೂನ್ ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ, ತಗೊಳ್ಬೋದು ನಿರ್ಧಾರ. ಯಾವುದೇ ಥರದ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಡೈಲಾಮ ಸಿಚುವೇಶನಲ್ಲಿ ಇರಬೇಡಿ. ನಿಜವಾಗ್ಲೂ ನಿಮಗೆ ಯಶಸ್ಸು, ಕೀರ್ತಿ, ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕುಜ ಇದ್ದಾನೆ. ಇನ್ನು ಶುಕ್ರ 12ನೇ ತಾರೀಕಿನವರೆಗೂ ನಿಮಗೆ ಲಾಭಸ್ಥಾನದಲ್ಲೇ ಇರ್ತಾರೆ. ಲಾಭಾಧಿಪತಿ ಲಾಭಸ್ಥಾನದಲ್ಲಿ ಇರ್ತಾರೆ, ಸುಖಾಧಿಪತಿನೂ ಲಾಭಸ್ಥಾನದಲ್ಲಿ ಇರ್ತಾರೆ. ಶುಕ್ರ ಸ್ವಕ್ಷೇತ್ರ ಮಾಳವ್ಯ ಯೋಗ 80% ಬಲಿಷ್ಠವಾಗಿದ್ದು ತುಂಬ ಒಳ್ಳೆ ಫಲವನ್ನು ಕೊಡ್ತಾರೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ.
12ನೇ ತಾರೀಕುವರೆಗೂ ಯಾವುದೇ ತೊಂದರೆ ಇಲ್ಲ. 12ನೇ ತಾರೀಕು ನಂತರ ಶುಕ್ರ 12ನೇ ಮನೆಗೆ ಬರ್ತಾರೆ. 12ನೇ ಮನೆಗೆ ಬಂದಾಗ ನಮಗೆ ಹೌಸ್ ಆಫ್ ಲಾಸ್ ಅಲ್ವಾ, ನಷ್ಟ ಸ್ಥಾನ, ಸ್ವಲ್ಪ ಸುಖ ಕಡಿಮೆ ಆಗುವಂಥದ್ದು, ಸ್ವಲ್ಪ ಲಾಭ ಕಡಿಮೆ ಆಗುವಂಥದ್ದು. ಆದರೆ ಅದು 50% ಮಾತ್ರ. ಇನ್ನು 50% ವಿದೇಶಕ್ಕೆ ಹೋಗಿ ಬರುವಂಥದ್ದು, ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂಥದ್ದು, ವಿದೇಶಿ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಮಾತುಕತೆಗಳು ಮಾಡುವಂಥದ್ದು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಗೆ ಪ್ರಯತ್ನ ಪಡುವಂಥದ್ದು. ಆಮೇಲೆ ಅಯನ ಶಯನ ಭೋಗ, ಒಳ್ಳೆ ಸುಖ ನಿದ್ರೆ, ಒಳ್ಳೆ ಸುಖ ಊಟ, ಒಳ್ಳೆ ಭೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇವೆಲ್ಲವೂ ಲಕ್ಷಣಗಳು. ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸಕ್ಕೆ ನಾವು ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನದಲ್ಲಿದ್ದರೆ ಪ್ರಯತ್ನ ಪಡಿ. ಉದ್ಯೋಗದಲ್ಲಿದ್ದು ನೀವು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕು ಅಂತಾರೆ ಈ ತಿಂಗಳು ಪ್ರಪೋಸಲ್ ಇಡಿ. ಖಂಡಿತವಾಗ್ಲೂ ನಿಮ್ಗೆ ಅತ್ಯಂತ ಶೀಘ್ರದಲ್ಲೇ ಅದು ಒಳ್ಳೆ ಫಲವಾಗಿ ಸುದ್ದಿಯಾಗಿ ನಿಮ್ಮ ಕಿವಿಗೆ ಬೀಳುತ್ತೆ. ಈ ರೀತಿಯಾಗಿ ಅನುಕೂಲಗಳಿದೆ. ಅನಾನುಕೂಲ ಏನಪ್ಪ ಅಂದರೆ ಸ್ವಲ್ಪ ಸುಖ ಕಡಿಮೆ ಆಗುತ್ತೆ, ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. 12ನೇ ತಾರೀಕುವರೆಗೂ ನೀವೇನು ಸಂಪಾದನೆ ಮಾಡಿದಿರೋ, ಹೆಚ್ಚು ಖರ್ಚು ಮಾಡಿದ್ರೆ ಒಂದು ಸ್ವಲ್ಪ ಅಕ್ಯುಮುಲೇಟ್ ಮಾಡಿಡಿ. ಉಳಿದ 20 ದಿನಗಳು ಅಂದರೆ ಉಳಿದಿನ 18-19 ದಿನಗಳು ನಿಮಗೆ ಅದು ಉಪಯೋಗ ಆಗುತ್ತೆ. ಅಲ್ಲಿಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಏನು ಪರಿಹಾರಗಳು ಬೇಕಿಲ್ಲ. ಆಮೇಲೆ 14ನೇ ತಾರೀಕು ಸೂರ್ಯ 12ನೇ ಮನೆಗೆ ಬರ್ತಾರೆ. ಸೂರ್ಯ ನಿಮಗೆ 2ನೇ ಮನೆ ಅಧಿಪತಿ. ರವಿ ಕುಟುಂಬ, ಧನ, ವಾಕು, ವಿದ್ಯಾ ಈ ಎಷ್ಟು ಸ್ಥಾನಕ್ಕೂ, ಪ್ರಾರಂಭಿಕ ವಿದ್ಯೆ ಇಷ್ಟಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕಿನವರೆಗೂ ಲಾಭಸ್ಥಾನದಲ್ಲೇ ಇರ್ತಾರೆ. ಲಾಭಸ್ಥಾನದಲ್ಲಿದ್ದಾಗ ಲಾಭ ಫಲಗಳನ್ನೇ ಕೊಡಬೇಕು. ಲಾಭಸ್ಥಾನದಿಂದ ವ್ಯಯಸ್ಥಾನಕ್ಕೆ ಬಂದರೂ ಸಹ ಅದು ಮಿತ್ರನ ಮನೆ, ಬುಧಾದಿತ್ಯ ಯೋಗ ಅಪ್ಲೈ ಆಗುವಂಥ ಜಾಗ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ವೃದ್ಧಿ ಇರುತ್ತೆ. ದೊಡ್ಡ ವೃದ್ಧಿ ಇರೋದಿಲ್ಲ. 100 ರೂಪಾಯಿ ಸಂಪಾದನೆ ಮಾಡ್ತೀರಾ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು 60, 65, 70 ರೂಪಾಯಿ ಸಂಪಾದನೆ ಮಾಡ್ತೀರಾ ಅಂತ ಹೇಳ್ಬೋದು. ಅಂದರೆ ಎಕ್ಸಾಂಪಲ್ ಕೊಟ್ಟೆ ನಾನು, ದುಡ್ಡು ಅಷ್ಟು ಸಂಪಾದನೆ ಮಾಡ್ತೀರಾ ಅಂತಲ್ಲ. ಈಗ 11ನೇ ಮನೆಯಲ್ಲಿದ್ದಾಗ ನಿಮಗೆ 80 ರೂಪಾಯಿ ಭಗವಂತ ರವಿ ಕೊಟ್ಟರೆ, ನೀವು 12ನೇ ಮನೆ ಬಂದಾಗ ಒಂದು 55, 60, 65 ರೂಪಾಯಿ ಕೊಡ್ಬೋದು. ಆ ಥರ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಕ್ಸಾಂಪಲ್ ಕೊಡೋದ್ರದ್ದೇ. ಹಾಗಾಗಿ 14ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ 14ನೇ ತಾರೀಕು ವ್ಯಯಸ್ಥಾನಕ್ಕೆ ಬಂದರೂ ಸಹ ನಿಮಗೇನು ದೊಡ್ಡ ಪ್ರಮಾಣದ ನೆಗೆಟಿವ್ ಇಲ್ಲ. ಕಾರಣ ಸೂರ್ಯನಿಗೆ ಅದು ಮಿತ್ರನ ಮನೆ, ಬುಧನ ಮನೆ. ನಿಮಗೆ ದ್ವಿತೀಯಾಧಿಪತಿ ಆದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಅಭಿವೃದ್ಧಿ, ಧನದಲ್ಲಿ ಸ್ವಲ್ಪ, ದುಡ್ಡಲ್ಲಿ ಸ್ವಲ್ಪ ಅಭಿವೃದ್ಧಿ, ನಿಮ್ಮ ಮಾತಿಗೆ ಒಂದು ಸ್ವಲ್ಪ ವ್ಯಾಲ್ಯೂ ಶುರುವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಪ್ರಾರಂಭಿಕ ವಿದ್ಯೆ ಇರುತ್ತಲ್ಲ, ಅಪ್ ಟು SSLC ವರೆಗೂ ಅವ್ರಿಗೊಂದು ಸ್ವಲ್ಪ ಅಭಿವೃದ್ಧಿ ಆಗ್ತಾರೆ. ಉದಾಹರಣೆಗೆ ಒಂದು 70 ಮಾರ್ಕ್ಸ್ ತೆಗಿತಾ ಇದ್ರು ಅಂದರೆ ಒಂದು 75-80 ಮಾರ್ಕ್ಸ್ ತೆಗಿಯೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಈ ತಿಂಗಳು, ಜೂನ್ ತಿಂಗಳಲ್ಲಿ. ಹಾಗೆ 14ನೇ ತಾರೀಕು ಬುಧ 12ನೇ ಮನೆಗೆ ಬರ್ತಾರೆ. 14ನೇ ತಾರೀಕುವರೆಗೂ ಬುಧ ಲಾಭಸ್ಥಾನದಲ್ಲಿರ್ತಾರೆ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಫಲ. ಅದಾದ್ಮೇಲೆ 12ನೇ ಮನೆಗೆ ಬಂದರೂ ಬುಧನಿಂದ ಕೆಟ್ಟದ್ದಿಲ್ಲ. ಯಾಕೆ ಅಂದರೆ ಬುಧನಿಗೆ ಅದು ಸ್ವಕ್ಷೇತ್ರ, ಭದ್ರ ಯೋಗ, ಜೊತೆಗೆ ಬುಧಾದಿತ್ಯ ಯೋಗ ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. 14ನೇ ತಾರೀಕು ನಂತರ 12ನೇ ಮನೆಗೆ ಬಂದರೂ ಸಹ ಯಾವುದೇ ಥರದ ಸಮಸ್ಯೆಗಳು ಆಗೋದಿಲ್ಲ. ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದರಿಂದ ಎಡುತ್ತೀರಾ. ಸ್ವಲ್ಪ ಆತುರದ ನಿರ್ಧಾರಗಳು ತಗೊಳ್ಬೇಡಿ. ಏನೇ ನಿರ್ಧಾರ ತಗೊಳ್ಬೇಕಾದ್ರೂ ಹಿರಿಯರನ್ನ ಕೇಳಿ ಅಥವಾ ಅನುಭವಸ್ಥರನ್ನ ಕೇಳಿ. ಅಥವಾ ದೊಡ್ಡ ಡಿಸಿಷನ್ಸ್ ತಗೋಬೇಕಂದ್ರೆ ನಿಮ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ತದನಂತರವಾಗಿ ಡಿಸಿಷನ್ಸ್ ತಗೊಳ್ಳಿ. ಅದರಿಂದ ನಿಮಗೆ ಅನುಕೂಲಗಳ ಪ್ರಾಪ್ತಿ ಹೊರತು ಅನಾನುಕೂಲಗಳು ಇಲ್ಲ. ಭದ್ರಯೋಗದ ಫಲ, ಸುಭದ್ರ ಯೋಗ, ಸ್ಥಿರವಾಗಿ ಒಂದು ಕಡೆ ನಿಲ್ಲುವಂಥದ್ದು. ಆಮೇಲೆ ಬುಧ ನಿಮಗೆ ಧೈರ್ಯಾಧಿಪತಿನೂ ಹೌದು. ಧೈರ್ಯ ಸ್ಥಾನಾಧಿಪತಿಗೂ ಮತ್ತೆ ವ್ಯಯ ಸ್ಥಾನಾಧಿಪತಿಗೂ ಅಧಿಪತಿ ಯಾರು ಅಂತಂದ್ರೆ ಬುಧನೇ. ಹಾಗಾಗಿ ಬುಧನಿಂದ ಒಳ್ಳೆ ಫಲ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಶನಿ ವಿಚಾರ, ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಹಾಗಾಗಿ ಪ್ರತಿ ತಿಂಗಳು ನೀವು ಎಳ್ಳೆಣ್ಣೆ ತಗೊಂಡೋಗಿ ಅಭಿಷೇಕ ಮಾಡಿಸ್ಬೇಕು ಅಂತ ನಾನು ಪ್ರತಿ ತಿಂಗಳು ಹೇಳ್ತಿರ್ತೀನಿ. ಈ ತಿಂಗಳು ಅದೇ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡದೆ ಎಳ್ಳೆಣ್ಣೆ ತಗೊಂಡೋಗಿ ತಿಂಗಳು ಒಮ್ಮೆ ಶನೀಶ್ವರನಿಗೆ ಅಭಿಷೇಕ, ಅಥವಾ ಅಭಿಷೇಕ ಅಂದರೆ ತೈಲಾಭಿಷೇಕ, ಅಥವಾ ಶಿವನಿಗೆ ಕೂಡ ತೈಲಾಭಿಷೇಕ ಮಾಡಿಸೋದ್ರು ಕೂಡ ಅದರ ಫಲ ನಿಮಗೆ ಒಳ್ಳೆಯದಾಗೆ ಆಗುತ್ತೆ. ಅಲ್ಲಿಗೆ ನೋಡಿ, ಬುಧ, ಶುಕ್ರ, ಸೂರ್ಯ ಹಾಗೂ ಕುಜನ ಫಲ ತಿಳ್ಕೊಂಡ್ರಿ. ಶನಿ ಫಲನೂ ತಿಳ್ಕೊಂಡ್ರಿ. ಶನಿಯಿಂದ ಏನು ಕೆಟ್ಟದೇನಿಲ್ಲ. ಅಷ್ಟಮ ಶನಿ ಪ್ರಭಾವಕ್ಕೆ ಎಳ್ಳೆಣ್ಣೆ ನೀವು ಕೊಡಿ ಅಂತ ಹೇಳಿದೆ. ಗುರುವಿನ ವಿಚಾರ ನೋಡೋದಾದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಹೇಗೆ ಅಂತಂದ್ರೆ, ಅದೊಂದು ಇದಾಗಿ ಇಟ್ಕೊಂಡಿದ್ದೀನಿ ನಾನು, ಒಂದು ಪೇಪರ್ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಧನೇಶ ಅಂದರೆ ದುಡ್ಡಿಗೆ ಅಧಿಪತಿ ಆದವನು ಏಕಾದಶ ಭಾವ ಅಂದರೆ ಲಾಭಸ್ಥಾನದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದನ್ನು ಹೇಳುತ್ತೆ. ಧನೇಶೇ ಲಾಭ ಭಾವಸ್ಥೆ ಸರ್ವಲಾಭ ಸಮನ್ವಿತ ಸದೋದ್ಯೋಗಯುತೋ ಮಾನಿ ಕೀರ್ತಿಮಾನ್ ಜಾಯತೆ ನರಹ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಧನಾಧಿಪನು ಅಂದರೆ ಧನಕ್ಕೆ ಅಧಿಪನು ಆದಂಥ ಗುರು 11ನೇ ಭಾವದಲ್ಲಿದ್ದರೆ, ಲಾಭಸ್ಥಾನದಲ್ಲಿದ್ದರೆ ಸರ್ವ ವಿಧದಿಂದ ಲಾಭ ಹೊಂದುತ್ತಾರೆ. ಸರ್ವವಿಧ
ಅಂದರೆ ಯಾವುದೋ ಒಂದು ಮೂಲದಿಂದ ಅಲ್ಲ, ಸರ್ವ ಮೂಲದಿಂದ ನಿಮ್ಗೆ ಏನೇನು ಮೂಲಗಳು ಇದೆಯೋ ಅದರಿಂದ ಲಾಭಗಳು ಹೊಂದಿರ, ನಷ್ಟ ಇರೋದಿಲ್ಲ. ಸದಾ ಉದ್ಯೋಗ ನಿರತರು, ತುಂಬ ವರ್ಕ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ಗೆ ಈ ತಿಂಗಳಾಗ್ಬಿಡುತ್ತೆ. ತುಂಬ ಕೆಲಸದ ಮೇಲೆ ಬಹಳ ನಿಮಗೆ ನಿಗಾ ಇರುತ್ತೆ, ತುಂಬ ಕೆಲಸದ ಕಡೆ ಹೆಚ್ಚು ಗಮನ ಕೊಟ್ಕೋತೀರಾ. ಅದಾದಮೇಲೆ ಮಾನವಂತರಾಗ್ತೀರಾ, ಕೀರ್ತಿವಂತರಾಗ್ತೀರಾ. ಮತ್ತು ಈ ಗಾಳಿ, ಮಳೆ, ಈ ಖಗೋಳಶಾಸ್ತ್ರ, ಪವನಶಾಸ್ತ್ರ, ಅದೇ ಸೈಂಟಿಸ್ಟ್ ರಿಲೇಟೆಡ್ ಆಗಿ ರಿಸರ್ಚ್ ಅಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ ಇದೆ. ಜ್ಞಾನದಿಂದ ಧನ ಸಂಪಾದನೆ ಆಗುತ್ತೆ, ಧನಿಕರ ಆಗುವಂಥ ಸಾಧ್ಯತೆಗಳು. ಧನಿಕರ ಅಂತಂದರೆ ನೀವೇನು ಕೋಟ್ಯಾಧೀಶರು ಆಗ್ಬಿಡ್ತೀರಾ ಅಂತ ನಾನು ಹೇಳ್ತಿಲ್ಲ, ಧನಿಕರ ಆಗ್ತೀರಾ, ಆ ಥರದ್ದು ಫಲಗಳು ನಿಮಗೆ ಪ್ರಾಪ್ತಿ ಇದೆ. ಓವರಾಲ್ ನೋಡಿದಾಗ ಚೆನ್ನಾಗೇ ಇದೆ, ಏನು ಭಯಪಡೋ ಅವಶ್ಯಕತೆ ಏನೂ ಕಾಣ್ತಾ ಇಲ್ಲ. ಓವರಾಲ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಜನರಲೈಸ್ ಆಗಿ ಹೇಳೋದಾದರೆ ಅಧಿಕಾರ ವೃದ್ಧಿ ಆಗುತ್ತೆ, ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆ ಆಗುತ್ತೆ. ಕಳೆದ ತಿಂಗಳಿಗಿಂತಲೂ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿ ಒಳ್ಳೆಯ ಉಪಶಮನ ದೊರೆಯಲಿದೆ. ದೈವಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀರಾ, ಅದಕ್ಕೆ ಅವಕಾಶ ತುಂಬ ಜಾಸ್ತಿ ಇದೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಹೊಂದುತ್ತೀರಾ, ಸಾಮಾಜಿಕವಾಗಿ ಗುರುತಿಸಲ್ಪಡ್ತೀರಾ. ವಾಹನ ಸವಾರರು ಉತ್ತಮ ಅಭಿವೃದ್ಧಿಯನ್ನು ಪಡೆದು ಒಳ್ಳೆ ಸಂಪಾದನೆಯನ್ನು ಮಾಡ್ತೀರಾ. ಮಿತ್ರರನ್ನು ಒಗ್ಗೂಡಿಸಿ ಅವರ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡುವಂಥ ಯೋಗ ನಿಮಗಿದ್ರೆ ಮಾಡ್ಕೊಳ್ಳಿ, ಫಲಿತಗಳು ಒದಗಿ ಬರುತ್ತದೆ. ಗೃಹಸ್ಥಿತಿ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರಮವಾಗಿದ್ದರೂ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸಂಚಾರದಲ್ಲಿ ಆವೇಶ ಅಂದರೆ ತುಂಬ ಕೋಪ, ಸ್ಟ್ರೆಸ್ ಆಗುವಂಥದ್ದು ಜಾಸ್ತಿ ಗಾಡಿ ಓಡಿಸ್ಬೇಕಾದ್ರೆ. ಮತ್ತು ಶೃಂಗಾರ ವಿಚಾರಗಳಲ್ಲಿ ಕಲಾ ಪೋಷಣೆಗೆ ಅವಕಾಶ ಕೊಟ್ಟು ಧನ ಖರ್ಚು ಮಾಡಿಕೊಳ್ಳುವಿರಿ. ಅಂದರೆ ಇದನ್ನು ಅಂದದ ಬಗ್ಗೆ ಹೆಚ್ಚು ಗಮನ ಕೊಟ್ಕೊಂಡು ಆ ಕ್ರೀಮ್ ತಗೊಳ್ಳಿ, ಈ ಒಂದು ಫೇಸ್ ವಾಶ್ ತಗೊಳ್ಳಿ, ಈ ಥರದಲ್ಲೇ ಹೆಚ್ಚು ಖರ್ಚು ಮಾಡ್ಕೋತೀರಾ. ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಒಳ್ಳೆಯದು, ನೂತನ ವ್ಯಾಪಾರಕ್ಕೆ ಹೂಡಿಕೆ ಮಾಡುವುದು ಕೂಡ ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಹನುಮಾನ್ ಚಾಲಿಸ ಪಠನೆ ಮಾಡುವಂಥದ್ದು ಒಳ್ಳೆಯದು. ಆಮೇಲೆ ಜನ್ಮರಾಶಿ ಅಂದರೆ ನಿಮ್ಮ ರಾಶಿಯಾಧಿಪತಿ ಅಂತ ಚಂದ್ರನು 2 ದಿನಕ್ಕೆ ಸುತ್ತಾ ಇರೋದ್ರಿಂದ ಒಂದು ಮನೆಯಲ್ಲಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಒಂದೊಂದು ದಿನಗಳು ಕಾಣಬಹುದು ನೆಗೆಟಿವ್ ಆಗಿ. ಕೆಲವೊಂದು ಪ್ರತಿಬಂಧಕ ದೋಷಗಳು ಇದ್ದರೂ ಕೂಡ ನಿಮಗೆ ನಿವೃತ್ತಿ ಆಗಿಬಿಡುತ್ತೆ. ಮಾನಸಿಕ ಸ್ಥಿತಿ ನಿಮಗೆ ಬಲಿಷ್ಠವಾಗಿರುತ್ತೆ. ಚರ್ಮ ಸಂಬಂಧಪಟ್ಟಂಥ ವ್ಯಾಧಿಗಳಿದ್ರೆ ಈ ತಿಂಗಳಲ್ಲಿ ದೂರವಾಗಿಬಿಡುತ್ತೆ. ಆರ್ಥಿಕ ವಿಷಯಗಳಲ್ಲಿ ಹಿಂದಿಗಿಂತಲೂ ಉತ್ತಮವಾಗಿರುತ್ತೆ. ಸಂತಾನದಲ್ಲಿ ವಿಜಯ ಪ್ರಾಪ್ತಿ ಮತ್ತು ಗೌರವ ಅಭಿವೃದ್ಧಿ, ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡುವಂಥ ಸಾಧ್ಯತೆಗಳು, ಲಕ್ಷಣಗಳು ನಿಮಗೆ ಭಗವಂತ ಹೆಚ್ಚು ಕೊಟ್ಟಿದ್ದಾನೆ. ಓವರಾಲ್ ನೋಡಿದಾಗ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಈ ತಿಂಗಳು ಖಂಡಿತ ಇದೆ. ಆಮೇಲೆ ಪರಿಹಾರ ಈ ತಿಂಗಳಿಗೆ ಏನಪ್ಪ ಅಂದರೆ, ಈ ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ ಶನೀಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಭಾಳ ಉತ್ತಮವಾದ ಫಲ ಸಿಗುತ್ತೆ. ಆ ಫಲದಿಂದ ಖಂಡಿತವಾಗ್ಲೂ ನಿಮಗೆ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಇನ್ಡೆಪ್ತ್ ಆಗಿ ನಾನು ಎಲ್ಲ ಅನಾಲಿಸಿಸ್ ಮಾಡಿ ಜನರಲೈಸ್ ಆಗಿ ಕೂಡ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ನಿಮಗೊಂದು ಸದಾವಕಾಶ, ಯಾರಾದರೂ ಡಿವೋರ್ಸ್ ಆಗಿ 2ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇರ್ತಕ್ಕಂಥವ್ರು, ಆಮೇಲೆ 2ನೇ ಮದುವೆ ಆದರೆ ಹೆಂಗಪ್ಪ, ಮೊದಲನೇ ಮದುವೆ ಈಗಾಗಲೇ ತುಂಬ ಕಷ್ಟ ಆಗಿದೆ ನನಗೆ, ಮತ್ತೆ 2ನೇ ಮದುವೆ ಮಾಡ್ಕೊಂಡ್ರೆ ಹಿಂಗೆ ಆಗ್ಬಿಡುತ್ತಾ ಅಂತ ಭಯ ಪಟ್ಟಿದ್ರೆ ಖಂಡಿತ ಭಯ ಬೇಡ. ನಿಮ್ಮ ಒಂದು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಪ್ರೊಫೈಲನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದೊಂದು ಪುಣ್ಯ ಕೆಲಸ ಅಂತ ನಾನು ಇದಕ್ಕೊಂದು ಕೈ ಹಾಕಿದ್ದೇನೆ. ನೀವು ಯಾರ್ಯಾರಿಗೆ 2ನೇ ಮದುವೆಗೆ ಹುಡುಗನನ್ನು ನೋಡ್ತಾ ಇದ್ದೀರಾ ಅಥವಾ ಹುಡುಗಿಯನ್ನು ನೋಡ್ತಾ ಇದ್ದೀರಾ, ನೀವು ನಮ್ಮ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ ಇದೆ ನೋಡಿ, 8431384001 ಅಂತ ನಂಬರ್ ಕಾಣ್ತಾ ಇದೆ ನಿಮಗೆ. ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸು ಮತ್ತು ಬಯೋಡೇಟಾ ಕ್ಲೀನಾಗಿ ಕಳಿಸ್ಬಿಟ್ಟು ಏನು ಕಾಸ್ಟು, ಅದೇ ಕಾಸ್ಟ್ ಬೇಕಾ ಅಥವಾ ಯಾವ ಕಾಸ್ಟ್ ಆದರೂ ಆಗ್ಬೋದಾ, ನಾನ್ ವೆಜಿಟೇರಿಯನ್ ಈ ಥರದ್ದೆಲ್ಲ ಫಿಲಪ್ ಮಾಡಿ ನೀವು ಕಳಿಸ್ಕೊಟ್ರೆ, ನೀವು ನಿಮ್ಮ ಮಗಳಿಗೆ ನೀವು ಕಳಿಸ್ಕೊಟ್ರೆ ಒಳ್ಳೆ ಹುಡುಗ ಜಾತಕಗಳು ಬರ್ತಾ ಇರುತ್ತೆ ನನಗೆ, ಒಳ್ಳೆ ಜಾತಕ ನೋಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಅದು ಅನುಕೂಲ ಆಯಿತು ಅಂತಂದರೆ ವಿವಾಹ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಅನುಕೂಲಗಳು ನಿಮಗೆ, ನೀವು ಕಳಿಸೋದಕ್ಕೆ, ನಾವು ನಿಮಗೆ ಕಳಿಸ್ಕೊಡೋದಕ್ಕೆ ಯಾವುದೇ ಚಾರ್ಜ್ ಇರಲ್ಲ, ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಯಾವುದೇ ಥರದ ಕಾಸ್ಟು ನಿಮಗೆ ಬರೋದಿಲ್ಲ. ಅಂದರೆ ನೀವು ಕಳಿಸಿದ ಪ್ರೊಫೈಲನ್ನು ಇನ್ನೊಬ್ರಿಗೆ ಕಳಿಸಿ, ಅವ್ರು ಕಳಿಸಿದ ಪ್ರೊಫೈಲ್ನ ನಿಮಗೆ ಕಳಿಸಿ, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಮಾಡುವವರೆಗೂ ನಿಮಗೆ ಯಾವುದೇ ಕಾಸ್ಟ್ ಇರಲ್ಲ. ಜಾತಕ ತೋರಿಸ್ಕೊಳ್ಬೇಕಾದ್ರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಮ್ಯಾಚ್ ಮೇಕಿಂಗ್ ನನ್ನ ಹತ್ರ ಮಾಡಿಸ್ಕೊಳ್ಬೋದು ಅಥವಾ ಬೇರೆಯವ್ರ ಕೈಲೂ ಮಾಡಿಸ್ಕೊಳ್ಬೋದು. ನನಗೇನು ಅಭ್ಯಂತರ ಇಲ್ಲ. ಅದು ಕಮರ್ಷಿಯಲ್ ಆಗಿ ನಾನು ಯಾವುದು ಯೋಚನೆ ಮಾಡೋದಿಲ್ಲ. ಇದೊಂದು ಸದಾವಕಾಶ, ನಿಮ್ಗೆ ಉಪಯೋಗ ಅನುಕೂಲ ಆಗುತ್ತೆ ಅಂತಂದರೆ ಈ ನಂಬರ್ಗೆ ಸೆಂಡ್ ಮಾಡಿ. ಖಂಡಿತವಾಗಲೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡಿ ಆದಷ್ಟು ಬೇಗ ನಿಮಗೆ 2ನೇ ಮದುವೆಯಲ್ಲೂ ಕೂಡ ಸಂತೋಷ ಜೀವನ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಭಗವಂತನ ಆಶೀರ್ವಾದದಿಂದ ಪ್ರಯತ್ನ ಪಡ್ತೇವೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.